ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಗರ್ಭದಲ್ಲಿರುವ ಮಗುವಿನ ತಲೆ ಮೇಲಿದೆಯಾ ಅಥವಾ ಕೆಳಭಾಗದಲ್ಲಿದೆಯಾ ಅಂತೇಳಿ ನಿಮ್ಮಷ್ಟಕ್ಕೆ ನೀವು ಹೇಗೆ ತಿಳ್ಕೊಳ್ಳೋದು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಸಾಮಾನ್ಯವಾಗಿ ಒಂದು ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಮಗುವಿನ ಹೆಡ್ ಡೌನ್ ಇರಬೇಕು, ಅಂದರೆ ಹೆಡ್ ಡೌನ್ ಪೊಸಿಷನಲ್ಲಿ ಇರಬೇಕು, ಅಂದರೆ ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿ ಇರಬೇಕಾಗತ್ತೆ. ಇದನ್ನು ನೀವು ಯಾವಾಗ ಸ್ಕ್ಯಾನ್ ಮಾಡ್ತೀರಾ ಆ ಒಂದು ಸಂದರ್ಭದಲ್ಲಿ ಪ್ರತಿ ಸರಿ ಮೆನ್ಷನ್ ಮಾಡಿರ್ತಾರೆ ಮಗು ಯಾವ ತಿಂಗಳಲ್ಲಿ ಅಥವಾ ನೀವು ಸ್ಕ್ಯಾನ್ ಮಾಡಿದ ಸಂದರ್ಭದಲ್ಲಿ ಯಾವ ಪೊಸಿಷನಲ್ಲಿದೆ ಅಂತ ಹೇಳಿ. ಯಾವಾಗ ನೀವು ಈ ಒಂದು ಸ್ಕ್ಯಾನ್ನ ತಗೊಂಡು ಡಾಕ್ಟರ್ ಹತ್ರ ಹೋಗ್ತೀರಾ ಆ ಒಂದು ಸಂದರ್ಭದಲ್ಲಿ ಆ ಸ್ಕ್ಯಾನ್ ನೋಡಿ ಡಾಕ್ಟ್ರು ನಿಮಗೆ ಕೆಲವರಿಗೆ ಮಗುವಿನ ತಲೆ ಕೆಳಗಡೆ ಇದೆ ಅಂತ ಹೇಳ್ಬೋದು, ಅಥವಾ ಇನ್ನು ಕೆಲವರಿಗೆ ಮಗುವಿನ ತಲೆ ಇನ್ನು ಮೇಲ್ಗಡೆ ಇದೆ ಅಂತ ಕೂಡ ಹೇಳ್ಬೋದು. ಇವಾಗ ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ತಿಂಗಳಲ್ಲಿ ಲೈಕ್ 4 ಮಂತ್ ಆಗಲಿ 5th ಮಂತ್ ಆಗಲಿ 6th ಮಂತಲ್ಲಿ ಮಗುವಿನ ತಲೆ ಮೇಲಿರಲಿ ಕೆಳಗಡೆ ಇರಲಿ ತನ್ನ ಪೊಸಿಷನನ್ನು ಪ್ರತಿ ತಿಂಗಳು ಅದು ಚೇಂಜ್ ಮಾಡ್ತಾ ಇರುತ್ತೆ. ಯಾಕಂದರೆ ಮಗು ಕೂಡ ತುಂಬ ಚಿಕ್ಕದಾಗಿರೋದ್ರಿಂದ ಆ ಪೊಸಿಷನನ್ನು ಅದು ತಾನೇ ಅದು ಚೇಂಜ್ ಮಾಡ್ತಾ ಇರುತ್ತೆ. ಹೀಗೆ ಅಪ್ ಟು 32 ವೀಕ್ಸ್ನ ಒಳಗಡೆ ತನಕನೂ ಮಗು ತನ್ನ ಪೊಸಿಷನು ಯಾವ ಕಡೆ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಳುತ್ತೆ. ಇವಾಗ ಕೆಲವರಿಗೆ ಈ ರೀತಿ ಒಂದು ಅನುಮಾನ ಅಥವಾ ಡೌಟ್ ಇರ್ಬೋದು, ಡಾಕ್ಟ್ರು ಇವಾಗ 32 ವೀಕ್ಸ್ನ ನಂತರ ಮಗುವಿನ ತಲೆ ಕೆಳಗಡೆ ಬಂದಿದೆ ಅಂತ ಹೇಳಿದ ಮೇಲೂ ಇನ್ನು ಕೆಲವರಿಗೆ ಮಗು ಮೂಮೆಂಟ್ ಆದಾಗ ಅವರಿಗೂ ಒಂದು ಕುತೂಹಲ ಇರುತ್ತೆ. ಈ ಸಂದರ್ಭದಲ್ಲಿ ಮಗು ತನ್ನ ಪೊಸಿಷನ್ ಚೇಂಜ್ ಮಾಡ್ತೇನೋ ಅಥವಾ ತಲೆ ಮೇಲ್ಭಾಗದಲ್ಲಿ ಹೋಯ್ತೇನೋ ಅಥವಾ ಆ ಕಡೆ ಹೋಯ್ತೇನೋ ಈ ಕಡೆ ಹೋಯ್ತೇನೋ ಅನ್ನೋ ಅನುಮಾನ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಹೇಗೆ ನೀವು ಫೀಲ್ ಮಾಡ್ಕೋಬೋದು ಮಗುವಿನ ತಲೆ ಇನ್ನು ಕೆಳಭಾಗದಲ್ಲೇ ಇದೆ ಅಥವಾ ಮಗುವಿನ ತೊಡೆ ಕೈ ಕಾಲುಗಳು ಹೊಕ್ಕಳ ಮೇಲ್ಗಡೆ ನಿಮಗೆ ಫೀಲ್ ಆಗುತ್ತೆ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರೀತಿ ಅಂದರೆ ಮಗುವಿನ ತಲೆ ಕೆಳಭಾಗದಲ್ಲಿದ್ದಾಗ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ, ಈ ಲಕ್ಷಣಗಳು ಒಂದು ವೇಳೆ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದರೆ ಮಗುವಿನ ತಲೆ ಕೆಳಭಾಗದಲ್ಲಿರುತ್ತೆ ಮತ್ತು ಮಗುವಿನ ತೊಡೆ ಮತ್ತು ಕಾಲುಗಳು ಮೇಲ್ಭಾಗದಲ್ಲಿದೆ ಅಂತ ಹೇಳಿ ಅರ್ಥ. ಮೊದಲನೇದಾಗಿ ನಿಮ್ಮ ಹೊಕ್ಕುಳದ ಮೇಲೆ ಅಥವಾ ಹೊಕ್ಕುಳದ ಸುತ್ತಮುತ್ತ ತುಂಬ ಸ್ಟ್ರಾಂಗ್ ಆಗಿ ಮೂಮೆಂಟ್ ಏನಾದರೂ ಫೀಲ್ ಆಗ್ತಾ ಇದೆ ಅಂತ ಹೇಳಿದರೆ ಮಗುವಿನ ತಲೆ ಕೆಳಭಾಗದಲ್ಲಿದೆ ಅಂತೇಳಿ ಅರ್ಥ, ಅಥವಾ ಹೆಡ್ ಡೌನ್ ಪೊಸಿಷನ್ ಅಂತ ಹೇಳ್ತೀವಿ, ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಕೂಡ ಕರಿತೀವಿ. ಇದೇ ಸಂದರ್ಭದಲ್ಲಿ ಮಗುವಿನ ತಲೆ ಕೆಳಗಡೆ ಇರೋದ್ರಿಂದ ನಿಮ್ಮ ಹೊಕ್ಕುಳದ ಕೆಳಭಾಗದಲ್ಲಿ ಅಂದರೆ ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಮಗುವಿನ ಮೂಮೆಂಟು ನಿಮಗೆ ಲೈಟಾಗಿ ಫೀಲ್ ಆಗ್ಬೋದು. ಮಗುವಿನ ತಲೆ ಕೆಳಭಾಗದಲ್ಲಿರೋದ್ರಿಂದ ಕೈಗಳಿಂದ ಮಾಡುವ ಮೂಮೆಂಟು ನಿಮಗೆ ತುಂಬ ಲೈಟಾಗಿ ಫೀಲ್ ಆಗ್ಬೋದು. ಇದೇ ಸಂದರ್ಭದಲ್ಲಿ ಹೊಕ್ಕುಳದ ಮೇಲ್ಭಾಗದಲ್ಲಿರುವಂಥ ತೊಡೆ ಮತ್ತು ಕಾಲುಗಳಿಂದ ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಮೂಮೆಂಟ್ ಫೀಲ್ ಆಗುತ್ತೆ. ಇನ್ಯಾವ ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಒಂದು ವೇಳೆ ಮಗುವಿನ ತಲೆ ಕೆಳಭಾಗದಲ್ಲಿದ್ದಾಗ ಅಂತ ಹೇಳಿದರೆ, ನಿಮ್ಮ ಕೆಳ ಹೊಟ್ಟೆಯ ಹತ್ತಿರ ಸೊಂಟದ ಸುತ್ತಮುತ್ತ ಇರ್ಬೋದು ಅಥವಾ ಪ್ರೈವೇಟ್ ಪಾರ್ಟ್ ಹತ್ರನೂ ನಿಮಗೆ ಹೆವಿನೆಸ್ ಫೀಲ್ ಆಗುತ್ತೆ, ಅಂದರೆ ಒಂದು ರೀತಿ ಭಾರ ಅನ್ನುವ ಫೀಲ್ ನಿಮಗೆ ಅನಿಸುತ್ತೆ. ಇದರ ಅರ್ಥ ನಿಮ್ಮ ಮಗುವಿನ ತಲೆ ಕೆಳಭಾಗದಲ್ಲಿದೆ, ತೊಡೆ ಮತ್ತು ಕಾಲುಗಳು ಮೇಲ್ಭಾಗದಲ್ಲಿದೆ ಅಂಥೇಳಿ ಅರ್ಥ. ಸಾಮಾನ್ಯವಾಗಿ ನಿಮ್ಮ ಮಗು 4th ಮಂತ್ ಆಗಲಿ 5th ಮಂತ್ ಆಗಲಿ ತುಂಬ ಚಿಕ್ಕದಿರೋದ್ರಿಂದ ಈ ಸಂದರ್ಭದಲ್ಲಿ ಈ ಒಂದು ಪೊಸಿಷನ್ ಆಗಲಿ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮಗು ತುಂಬ ಚಿಕ್ಕದಿರೋದ್ರಿಂದ ಯಾವ ಕಡೆ ಬೇಕಾದರೂ ಅದು ತನ್ನ ಪೊಸಿಷನನ್ನು ಚೇಂಜ್ ಮಾಡುತ್ತೆ, ನಿಮಗೆ ಹೊಕ್ಕುಳದ ಮೇಲೆ ಫೀಲ್ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾವ ಕಡೆ ಬೇಕಾದರೂ ಈ ಒಂದು ಮಗುವಿನ ಮೂಮೆಂಟ್ ನಿಮಗೆ ಫೀಲ್ ಆಗ್ಬೋದು. ಸೊ ಹಾಗಾಗಿ 4th ಮಂತ್ ಆಗಲಿ 5th ಮಂತ್ ಆಗಲಿ 6th ಮಂತಲ್ಲಿ ಮಗುವಿನ ಮೂಮೆಂಟು ಸ್ವಲ್ಪ ಲೈಟಾಗಿ ನಿಮಗೆ ಫೀಲ್ ಆಗುತ್ತೆ. ಯಾವಾಗ ತಿಂಗಳು ಕಳೆದಂತೆ ಈ ಒಂದು ಗರ್ಭಕೋಶ ಆಗಲಿ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿನ ಗ್ರೋತ್ ಕೂಡ ಜಾಸ್ತಿ ಆಗ್ತಾ ಹೋದಂಗೆ ಮಗುವಿನ ಮೂಮೆಂಟ್ ಕೂಡ ನಿಮಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಹೋಗುತ್ತೆ. ಸೊ 3ನೇ ತ್ರೈಮಾಸಿಕದಲ್ಲಿ ನಿಮಗೆ ಸಾಮಾನ್ಯವಾಗಿ ಮಗುವಿನ ಮೂಮೆಂಟು ಹೊಕ್ಕುಳದ ಮೇಲೆ ಅಥವಾ ಹೊಕ್ಕುಳದ ಸುತ್ತಮುತ್ತ ಫೀಲ್ ಆಗ್ತಿದ್ದು, ಇದರ ಜೊತೆಗೆ ಕೆಳ ಹೊಟ್ಟೆಯಲ್ಲಿ ಅಥವಾ ಪ್ರೈವೇಟ್ ಪಾರ್ಟ್ ಹತ್ರ ಹೆವಿನೆಸ್ ಫೀಲ್ ಆಗ್ತಾ ಇದೆ ಅಂತ ಹೇಳಿದರೆ
ಇದರ ಜೊತೆಗೆ ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಲೈಟಾಗಿ ಮೂಮೆಂಟ್ ಫೀಲ್ ಆಗ್ತಾ ಇದೆ ಅಂತ ಹೇಳಿದರೆ ಮಗುವಿನ ತಲೆ ಕೆಳಭಾಗದಲ್ಲಿದ್ದು ತೊಡೆ ಮತ್ತು ಕಾಲುಗಳು ಮೇಲ್ಭಾಗದಲ್ಲಿ ಇದೆ ಅಂತ ಹೇಳಿ ನೀವು ಅಂದಾಜು ಮಾಡ್ಬೋದು ನಿಮ್ಮಷ್ಟಕ್ಕೆ ನೀವು. ಇದರ ಜೊತೆಗೆ ಇನ್ನೊಂದು ಲಕ್ಷಣವೂ ನಿಮಗೆ ಆಗ್ಬೋದು. ಅದ್ಯಾವುದಂತ ಹೇಳಿದರೆ ನಿಮಗೆ ನಡೆಯುವಾಗಲೂ ನಿಮಗೆ ಒಂದು ರೀತಿ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಅಂದರೆ ನಿಮಗೆ ಹಿಂಸೆ ಆಗುವ ರೀತಿ ನಿಮಗೆ ಫೀಲ್ ಆಗುತ್ತೆ. ಹಾಗಾಗಿ 4th ಮಂತ್ 5th ಮಂತ್ 6th ಮಂತಲ್ಲಿ ಇರುವವರು ಮಗುವಿನ ಮೂಮೆಂಟು ಹೊಕ್ಕುಳದ ಮೇಲೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿಲ್ಲ ಅಂತ ಹೇಳಿದರೆ, ಹೊಟ್ಟೆಯ ಕೆಳಭಾಗದಲ್ಲಿ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದರೆ ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸ್ಟಾರ್ಟಿಂಗ್ ತಿಂಗಳಲ್ಲಿ ಗರ್ಭಕೋಶ ಮತ್ತು ನಿಮ್ಮ ಗರ್ಭದಲ್ಲಿರುವ ಮಗು ತುಂಬ ಚಿಕ್ಕದಿರೋದ್ರಿಂದ ಹೊಟ್ಟೆಯ ಕೆಳಭಾಗದಲ್ಲೇ ಫೀಲ್ ಆಗುತ್ತೆ. ಸೊ ಹೀಗೆ ತಿಂಗಳು ಕಳೆದಂತೆ ನಿಮಗೆ ಹೊಕ್ಕುಳದ ಮೇಲೆ ಮಗುವಿನ ಮೂಮೆಂಟು ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಹಾಗಾಗಿ ನಾನು ಮೊದಲೇ ತಿಳಿಸಿದ ಹಾಗೆ ಅಪ್ ಟು 32 ವೀಕ್ಸ್ನ ಒಳಗಡೆ ಮಗು ತನ್ನ ಪೊಸಿಷನ್ನು ಯಾವ ಸೈಡಲ್ಲಿ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಆಫ್ಟರ್ 32 ವೀಕ್ಸ್ನ ನಂತರ ಮಗು ದೊಡ್ಡದಾಗ್ತಾ ಹೋಗೋದ್ರಿಂದ ಯಾವುದಾದ್ರೂ ಒಂದು ಕಡೆ ಬಂದು ಅದು ಫಿಕ್ಸ್ ಆಗಿಬಿಡತ್ತೆ. ಯಾಕಂದರೆ ಮಗು ದೊಡ್ಡದಾಗ್ತಾ ಹೋದಂಗೆ ತನ್ನ ಪೊಸಿಷನ್ನ ಚೇಂಜ್ ಮಾಡಲಿಕ್ಕೆ ಈ ಒಂದು ಗರ್ಭಕೋಶದಲ್ಲಿ ಸಾಕಾಗುವಷ್ಟು ಜಾಗ ಇರೋದಿಲ್ಲ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.